ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಈ ಬೀಡ್ಸ್ ಕುಚ್ಚು ಹಾಕೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಆಗುತ್ತೆ. ನಮ್ಮ ಚಾನಲ್ ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಮೊದಲಿಗೆ ಕಾಟನ್ ಥ್ರೆಡ್ಗೆ 4 ರೌಂಡ್ಸ್ ಸುತ್ತಕೊಂಡು ಹೆಮ್ಮಿಂಗ್ ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ. ಅದು ಇಷ್ಟು ಹಾಕ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಪ್ಲೀಸ್ ಫುಲ್ ನೋಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ಲು ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಿದ ತಕ್ಷಣ ಈ ಥರ ಹೊಸ ಡಿಸೈನ್ಸ್ ಎಲ್ಲ ನೀವು ನೋಡ್ಬೋದು. ನಿಮಗೆ ಫಸ್ಟ್ ವಿಡಿಯೋ ಬರುತ್ತೆ ನೋಟಿಫಿಕೇಷನ್ ಬಂದರೆ. ಹಾಗಾಗಿ ನೀವೇ ಫಸ್ಟ್ ನೋಡಿಬಿಟ್ಟು ಎಲ್ಲರೂ ಕಲಿಬೋದು ಫ್ರೆಂಡ್ಸ್. ನೋಡಿ, ಮೊದಲಿಗೆ 1 2 3 ನೋಡಿ, ಕಾಪರ್ ಸ್ಯಾರಿ ಪೂರ್ತಿ ಈ ಥರ ಕಾಪರ್ ಇದೆ. ಹಾಗಾಗಿ ನಾನು ಕಾಪರ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು 3 ಬೀಡ್ಸ್ ಹಾಕ್ಕೊಂಡಿದ್ದಾದಮೇಲೆ ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಟೆಸಲ್ಸ್ ಮೀನ್ಸ್ ಕುಚ್ಚು, ಇದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಫಸ್ಟೇ. ಅದು ಕೂಡ ನಿಮ್ಗೆ ಮೇಕಿಂಗ್ ವೀಡಿಯೋಸ್ ಹಾಕಿದ್ದೀನಿ, ಬೇಕಾದ್ರೆ ಹೋಗಿ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಹಾಕಿದ್ದೀನಿ. ನಿಮ್ಗೆ ಯಾರು ಅರ್ಥ ಆಗಿಲ್ಲ ಅಂದರೆ ಈ ಟೆಸಲ್ಸ್ ಏನಾದ್ರು ಹೇಗೆ ರೆಡಿ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ಟೆಸಲ್ಸ್ ಮೇಕಿಂಗ್ ವಿಡಿಯೋ ಮೇಡಮ್ ಅಂತ ಕಳಿಸಿ ಮೆಸೇಜು, ನಾನು ನಿಮಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಆವಾಗ ಇದು ಟೆಸಲ್ಸ್ ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ಬೇಕಾದರೆ. ನೋಡಿ, ಈ ಥರ 3 ಬೀಡ್ಸ್ ಹಾಕಿದ್ದೀವಲ್ಲ, ಮತ್ತು ಒಂದು ಟೆಸಲ್ ಹಾಕಿದ್ದೀವಲ್ಲ, ಈ 2 ಬೀಡ್ಸ್ ಬಿಟ್ಬಿಟ್ಟು ಅಂದರೆ ಟೆಸಲ್ ಪಕ್ಕದಲ್ಲಿರೋ ಬೀಡ್ಗೆ ನೋಡಿ, ಈ ಟೆಸಲ್ ಪಕ್ಕದಲ್ಲಿರೋ ಬೀಡ್ಗೆ ನೀಡಲ್ಲು ಈ ಥರ ಮೇಲೆಯಿಂದ ಕೆಳಗಡೆಗೆ ಚುಚ್ಕೋಬೇಕು. ಈ ಥರ ತಗೋಬೇಕು ನೀಟಾಗಿ. ಮತ್ತು ಇಲ್ಲಿ ಹಿಂಗೇನಾದ್ರು ಲೂಸ್ ಬರೋ ಚಾನ್ಸಸ್ ಇದ್ದರೆ ಅಲ್ಲಿಂದ ಅಲ್ಲೇ ಈ ಥರ ನೀಟಾಗಿ ಟೈಟಾಗಿ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೂಸ್ ಬರೋಲ್ಲ, ಆಲ್ಮೋಸ್ಟು ಒಂದೊಂದು ಸರಿ ಬರುತ್ತೆ, ಬಂದಾಗ ಆ ಥರ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಬೀಡ್ ಹಾಕ್ಕೋಬೇಕು ಸೇಮ್. ಎಲ್ಲನೂ 4 ಬೀಡ್ಸು ಒಂದೇ ಸೈಜೇ ಹಾಕ್ತಾಯಿದ್ದೀನಿ, ಕಾಪರ್ ಬೀಡ್ಸು. ನೀವು ಬೇಕಾದ್ರೆ ಇನ್ನೂ ಸ್ಮಾಲು ಹಾಕ್ಬೋದು, ಇನ್ನೂ ಬಿಗ್ಗು ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಹಾಕಿ ಫ್ರೆಂಡ್ಸ್. ನನಗಾದರೆ ಕಸ್ಟಮರ್ ಈ ಡಿಸೈನು ಈ ಥರ ಬೀಡ್ಸ್ ಸೆಲೆಕ್ಷನ್ ಮಾಡಿದ್ದಾರೆ, ಹಾಗಾಗಿ ಈ ಥರ ಹಾಕಿದ್ದೀನಿ. ನೋಡಿ, ಈ ಥರ ಬರುತ್ತೆ ಫ್ರೆಂಡ್ಸ್. ಈ ಬೀಡ್ಸ್ಗೆ ನೋಡಿ, ಇಲ್ಲಿ ಸ್ಪೇಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಲ್ಲಿ ನೀಡಲ್ಲಿ ಮತ್ತೆ ಚುಚ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿ ನೋಡಿ. ಈ ಥರ ನೋಡಿ, ನೀಡಲ್ಲು ಕೆಳಗಡೆಯಿಂದ ಈ ಥರ ಮೇಲಕ್ಕೆ ಚುಚ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಚುಚ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ಹಿಂದ್ಗಡೆ ಒಂದು ಥ್ರೆಡ್ ಇರುತ್ತೆ, ಮುಂದ್ಗಡೆ ಒಂದು ಥ್ರೆಡ್, 2 ಥ್ರೆಡ್ಡು ಈ ಥರ ಬರಬೇಕು. ಈ ಥರ ಬಂದರೆ ಈ ಥರ ಸರ್ಕಲ್ ಥರ ಬರುತ್ತೆ, ಆವಾಗ ಈ ಥರ ನಾಟಾಗತ್ತೆ ಫ್ರೆಂಡ್ಸ್. ಇಷ್ಟೇ, ತುಂಬ ಈಸಿ ಟೆಸಲ್ಸು. ಮತ್ತು ಕಂಟಿನ್ಯೂ ಹಾಗೆ ಹೇಗೆ ಟೆಸಲ್ಸ್ ಮಾಡೋದು ಅಂತ ಮತ್ತೆ ತೋರಿಸ್ತೀನಿ. ನೀವು ಬೇಕಾದ್ರೆ ಇಲ್ಲೇ ಇನ್ನೊಂದು 2 ನಾಟ್ ಹಾಕ್ಬಿಟ್ಟು ಥ್ರೆಡ್ನ ಈ ಕಡೆ ಈ ಥರ ಎಳ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಮಾಮೂಲಿಯಾಗಿ ಒಂದು ಸ್ವಲ್ಪ ಈ ಥರ ಮೇಲಕ್ಕೆ ಎತ್ಕೊಂಡು ಸ್ಯಾರಿ ಸ್ವಲ್ಪ ಒಂಚೂರು ಒಳಗಡೆಯಿಂದ ಕಾಣ್ದಂಗೆ ಈ ಥ್ರೆಡ್ಗೆ ಈ ಥರ ಇದು ಮಾಡಿಕೊಂಡು, ಮತ್ತು ನಾವು ಎಷ್ಟು ಗ್ಯಾಪ್ ಬಿಟ್ಟಿದ್ದೀವೋ ಪ್ರತಿಯೊಂದಕ್ಕೂ ಒಂದೇ ಗ್ಯಾಪ್ ಫಾರ್ಮ್ ಆಗಬೇಕು ಫ್ರೆಂಡ್ಸ್. ಜಾಸ್ತಿ ಹಾಕಿದ್ರೆ ಗ್ಯಾಪು ಮತ್ತು ಫಿನಿಶಿಂಗ್ ಅನ್ನೋದು ಚೆನ್ನಾಗಿರಲ್ಲ. ಎಲ್ಲದಕ್ಕೂ ನೋಡಿಕೊಂಡು ಒಂದೇ ಗ್ಯಾಪ್ ಬರೋ ಹಾಗೆ ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು ಇಲ್ಲಿನೊಂದು ನಾಟ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಇಲ್ಲಿ ಬೇಕಾದ್ರೆ ಇನ್ನೂ ಒಂದು ನಾಟ್ ಹಾಕ್ಕೊಳ್ಳಿ ಇಲ್ಲಿ ಸ್ಟಾರ್ಟಿಂಗು. ಈ ಥರ ಇದೇನು ಥ್ರೆಡ್ಡೆಲ್ಲ ಏನು ಕಾಣಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲೂ ಕಾಣ್ತಾ ಇಲ್ಲ ಥ್ರೆಡ್. ನಿಮಗೆ ಒಳಗಡೆಯಿಂದ ನೀಟಾಗಿ ಬರಬೇಕು, ಬಂದರೆ ಅವಾಗ ಆ ಥರ ನೀಟಾಗಿರುತ್ತೆ, ಅವಾಗೆಲ್ಲ ಕಾಣೋ ಚಾನ್ಸಸ್ ಇರಲ್ಲ. ನೋಡಿ, ಮತ್ತೆ ಬೀಡ್ಸ್ ಹಾಕ್ಕೊತಾ ಇದ್ದೀನಿ. 1 2 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. 3 ಬೀಡ್ಸ್ ಹಾಕ್ಕೊಂಡಿದ್ದಾದಮೇಲೆ ಆವಾಗಲೇ ಬ್ಲೂ ಕಲರ್ ಟೆಸಲ್ ಹಾಕ್ಕೊಂಡಿದ್ದೀನಿ. ಇವಾಗ ರೆಡ್ ಕಲರ್ ಟೆಸಲ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು ಒಂದು ಬ್ಲೂ, ಒಂದು ರೆಡ್, ಒಂದು ಬ್ಲೂ, ಒಂದು ರೆಡ್, ಒಂದು ಬ್ಲೂ, ಒಂದು ರೆಡ್, ಒಂದು ಬ್ಲೂ ಆ ಥರ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ರೆಡ್ ಬಂದಿದೆ, ಹಾಗಾಗಿ ಈಗ ರೆಡ್ ಹಾಕ್ತಾಯಿದ್ದೀನಿ. ಮತ್ತು ಈ ಬೀಡಿಂದ ನೀಡಲ್ಲೂ ಈ ಥರ ವಾಪಸ್ ಬರಬೇಕು. ಟೆಸಲ್ ಪಕ್ಕದಲ್ಲಿರೋದು ಈ 2 ಬೀಡ್ಸು ಬಿಟ್ಬಿಡಬೇಕು. ಒಂದು ಬೀಡಲ್ಲಿ ನೀಡಲ್ಲಿ ಈ ಥರ ವಾಪಸ್ ಬರಬೇಕು ಫ್ರೆಂಡ್ಸ್. ವಾಪಸ್ ಬಂದಿದ್ದಾದಮೇಲೆ ಮತ್ತೆ ಇನ್ನೊಂದು ಬೀಡ್ ಹಾಕ್ಕೋಬೇಕು, ಸೇಮ್ ಸೈಜ್ ಬೀಡೆ. ಅದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಹೇಳ್ಕೊಂಡು ನೋಡಿ, ಈ ಥರ ಟೈಟಾಗಿ ಇಟ್ಕೊಂಡು ಈ ಬೀಡ್ ಮತ್ತು ಫಸ್ಟ್ ಒಂದು ಬೀಡಲ್ಲಿ ಅದೇ ನೀಡಲ್ಲೂ ಮತ್ತೆ ಈ ಥರ ವಾಪಸ್ ಬರಬೇಕು. ಈ ಥರ ಫ್ರೆಂಡ್ಸ್ ವಾಪಸ್ ಬಂದಿದ್ದಾದಮೇಲೆ ಮತ್ತೆ ಈ ಥರ ಚುಚ್ಕೊಂಡು ಸ್ಯಾರಿಗೆ ಬೀಡ್ಸ್ಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ರಿಂಕಲ್ಸ್ ಎಲ್ಲ ಬರ್ದಂಗೆ ನೀಟಾಗಿ ಹಾಕ್ಕೊಳ್ಳಿ. ಬೀಡ್ಸ್ಗೆ ಎಷ್ಟು ಸ್ಪೇಸ್ ಆಗುತ್ತೋ ಅಷ್ಟು ಚುಚ್ಕೊಂಡು ಮತ್ತೆ ಇಲ್ಲಿ ಇನ್ನೊಂದು ನಾಟ್ ಹಾಕ್ಕೋಬೇಕು.
ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಇನ್ನೂ ನಿಮಗೆ ಇದೇ ಥರ ಡಿಸೈನ್ಸು ಬೇರೆ ಬೀಡ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದೇ ಡಿಸೈನ್ಗೆ ನೀವು ಬೇರೆ ಥರ ಶೇಪ್ ಬೀಡ್ಸು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ನೂ ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ಕೋಬೋದು, ಫ್ಲವರ್ ಶೇಪ್ ಬೀಡ್ಸ್ ಯೂಸ್ ಮಾಡ್ಕೋಬೋದು, ಯಾವ ಬೀಡ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಅದು ನಿಮಗೆ ಕಸ್ಟಮರ್ ನಿಮ್ಗೆ ಯಾವ್ದು ಲೈಕ್ ಮಾಡ್ತಾರೋ ಆ ಥರ ತೋರಿಸ್ಬಿಟ್ಟು ಡಿಸೈನ್ಸು ಲೈಕ್ ಮಾಡ್ಕೊಳ್ಳಿ. ಕುಚ್ಚು ಹಾಕೋದು ಕಷ್ಟ ಅಂತಾರೆ ಫ್ರೆಂಡ್ಸ್. ನಾರ್ಮಲ್ ಕುಚ್ಚು ಹಾಕೋದು ಏನು ಕಷ್ಟ ಏನಿಲ್ಲ, ತುಂಬ ಈಸಿನೇ ಫ್ರೆಂಡ್ಸ್. ನೋಡಿ ಇಷ್ಟು ಈಸಿ ಮೆಥಡ್ ತೋರಿಸ್ತಾ ಇದೀವಲ್ಲ, ಹಾಗಾಗಿ ನೀವೆಲ್ಲರೂ ಆರಾಮಾಗಿ ಮನೆಯಲ್ಲೇ ಕಲ್ತ್ಕೊಂಡು ಆರಾಮಾಗಿ ನೀವು ಫರ್ ಡೇಗೆ 1000 to 1500 ರುಪೀಸ್ವರೆಗೂ ಅರ್ನ್ ಮಾಡ್ಬೋದು. ನಾನು ಗ್ಯಾರಂಟಿ ಕೊಡ್ತೀನಿ. ಬೇಕಾದ್ರೆ ನಿಮಗೆ ನಾವು ಕ್ಲಾಸಸ್ಸು ಬೇಕಾದ್ರೆ ಕಂಡಕ್ಟ್ ಮಾಡ್ತೀವಿ ಫ್ರೆಂಡ್ಸ್. ನೀವೇನಾದ್ರು ಜಾಯಿನ್ ಆಗಿದ್ದರೆ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಹಾಗೆ ವಾಟ್ಸಪ್ ಮೆಸೇಜಲ್ಲಾದರೂ ಮಾಡ್ಬೋದು, ಇಲ್ಲ ಇನ್ಸ್ಟಾದಲ್ಲಿ ವಿನ್ನಿ ಡಿಸೈನ್ಸ್ ಅಂತ ಒಂದು ಪೇಜ್ ಇದೆ, ಅದರಲ್ಲಾದರೂ ನೀವು ಮೆಸೇಜ್ ಮಾಡ್ಬೋದು. ಮಾಡಿದ್ರೆ ನಾವು ಲೊಕೇಶನ್ ಎಲ್ಲ ಕಳಿಸ್ತೀವಿ ನಿಮಗೆ. ಕ್ಲಾಸಸ್ ಎಲ್ಲ ಏನು ಫೀಸ್ ಆಗುತ್ತೆ, ಏನು ನಾರ್ಮಲ್ ಕುಚ್ಚಿಗೆ ಒಂದಿರುತ್ತೆ, ಕ್ರೋಶ ಕುಚ್ಚಿಗೆ ಒಂದು ಪ್ರೈಸ್ ಇರುತ್ತೆ. ಹಾಗಾಗಿ ಎಷ್ಟು ಪ್ರೈಸು ಏನು ಅಂತ ನಿಮಗೆ ನಾನು ಇದ್ರ ಮುಖಾಂತರ ಮೆಸೇಜ್ ಮುಖಾಂತರ ಹೇಳ್ತೀನಿ ಫ್ರೆಂಡ್ಸ್. ನೀವು ಡಿಸ್ಕ್ರಿಪ್ಷನಲ್ಲಿ ನಂಬರ್ ತೊಗೊಂಡು ನಿಮಗೆ ವಾಟ್ಸಪ್ ಮೆಸೇಜ್ ಆದರೂ ಮಾಡಿ, ಇಲ್ಲಾಂದರೆ ಇನ್ಸ್ಟಾ ಪೇಜಲ್ಲಿ ಮೆಸೇಜ್ ಆದರೂ ಮಾಡಿ, ನಿಮಗೆ ನಾವು ಡೀಟೇಲ್ಸ್ ಹೇಳ್ತೀವಿ ಫ್ರೆಂಡ್ಸ್, ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಏನು ಅಂತ. ಇದೇ ಥರ ಸ್ಯಾರಿ ಪೂರ್ತಿ ಫಿನಿಷ್ ಮಾಡ್ಕೊಂಡು ಹೋಗಿ ತುಂಬ ಲುಕ್ ಬರುತ್ತೆ. ಇದಕ್ಕೆ ಬಂದು ನಾವು 400 ರುಪೀಸ್ವರೆಗೂ ಚಾರ್ಜ್ ಮಾಡ್ಬೋದು. ಇದಕ್ಕೆ ನಮಗೆ 1 ಅವರ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಸ್ಟೆಜಲ್ಸ್ ರೆಡಿ ಮಾಡಿಕೊಂಡ್ರೆ ಬರೀ 1 ಅವರಲ್ಲೇ ಸ್ಯಾರಿ ಪೂರ್ತಿ ಫಿನಿಷ್ ಆಗುತ್ತೆ. ನಮಗೆಲ್ಲ 1 ಅವರ್ ಆಗುತ್ತೆ. ಹೊಸ್ದಾಗಿ ಹಾಕೋರು ಅಂದರೆ 1.5 ಅವರು ಆಗ್ಬೋದು, ಇಲ್ಲ 2 ಅವರ್ಸ್ ಮ್ಯಾಕ್ಸಿಮಮ್ ಅಂದರೆ 2 ಅವರ್ಸ್ ಆಗ್ಬೋದು ಅಷ್ಟೇ ಫ್ರೆಂಡ್ಸ್. ಹೊಸ್ದಾಗಿ ಕಲಿಯೋರು ಕೂಡ ನಮ್ಗೆ 1 ಅವರ್ ಆಗುತ್ತೆ ಅಂದರೆ ಅವ್ರಿಗೆ ಒಂದು 2 ಅವರ್ಸು ಅಷ್ಟೇ ಫ್ರೆಂಡ್ಸ್. ನೋಡಿ ಇದೇ ಥರ ಸೇಮ್ ಮಾಡ್ಕೊಂಡು ಹೋಗೋಣ. ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಯಾರಾದರೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಪ್ಲೀಸ್ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಹೋಗಿ ಎಲ್ಲ ಡಿಸೈನ್ಸು ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಮೆಥಡ್ ಇದೆ ಅಂತ. ನಿಮಗೆ ಬೇಕಾದ್ರೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಮುಂದೆ ನಾವು ತೋರಿಸ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಪ್ರೆಸ್ ಮಾಡಿರಿ, ನಿಮಗೆ ಅವಾಗ ನೋಟಿಫಿಕೇಷನ್ ಬರುತ್ತೆ. ಈಸಿಯಾಗಿ ಕಲಿಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಓಕೆ ಫ್ರೆಂಡ್ಸ್, ಬಾಯ್.